ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹಿಂದಿನ ಎಪಿಸೋಡು ಯಾರಿಗೆ ಬಂತು 1947 ಸ್ವಾತಂತ್ರ್ಯ ಅಂತ. ಹಿಂದೆ ಎಪಿಸೋಡಲ್ಲಿ ಮಾತಾಡಿದ್ದೀನಿ, 2-3 ಎಪಿಸೋಡಲ್ಲಿ ಮಾತಾಡಿದ್ದೀನಿ. ಎಷ್ಟು ಮಾತಾಡೋದು ಸಾಲ್ದಿದ್ದು. ಏನಾಗುತ್ತೆ ಇದ್ರ ಬಗ್ಗೆನೇ 1000 ಎಪಿಸೋಡ್ ಮಾಡ್ಬೋದು ಅನಿಸುತ್ತೆ. ಬನ್ನಿ 3ನೇ ಎಪಿಸೋಡ್ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರಿಗೆ ಬಂತು 47 ಸ್ವಾತಂತ್ರ್ಯ? ನಮಗೂ ನಿಮಗೂ ಅಂತೂ ಬಂದಿಲ್ಲ ಬಿಡಿ. ಯಾಕಂದರೆ ಬ್ರಿಟಿಷರಿದ್ದಾಗಲೇ ನಮ್ಮ ಅನೇಕ ಹಳೆ ತಲೆಗಳು ಹೇಳೋದು ಮಾತಾಡ್ತಾರೆ. ಬ್ರಿಟಿಷರಿದ್ದಾಗಲೇ ಚೆನ್ನಾಗಿತ್ತು, ಆವಾಗ ಮೆರಿಟ್ಗೆ ಅವಕಾಶ ಇತ್ತು, ಮೆರಿಟ್ಗೆ ಸೂಕ್ತವಾದ ಸ್ಥಾನಮಾನ ಸಿಗ್ತಿತ್ತು. ಈಗೇನಾಗಿದೆ, ಕತ್ತೆನ ತಗೊಂಡೋಗಿ ಕುದುರೆ ಅಂತಿದ್ದೀವಿ. ಇದು ಸರಿನಾ? ಪ್ರಪಂಚ ಒಪ್ಕೊಂಡಿರೋದು ಇದೇನಾ? ನಾವು ಒಲಿಂಪಿಕ್ಸಲ್ಲಿ ರಿಸರ್ವೇಷನ್ ಯಾಕೆ ಕೇಳಬಾರ್ದು ಅನ್ನೋ ಪ್ರಶ್ನೆ ಬಂದಾಗ ನಾವು ಬನಾನಾ ರಿಪಬ್ಲಿಕ್ ಮಾಡ್ತಿದ್ದೀವಿ ಅಂತ ಬರುತ್ತೆ. ಒಲಿಂಪಿಕ್ಸಲ್ಲೂ ನಮ್ಮ ಇದೇ ಥರ ರಾಜಕೀಯ ವ್ಯಕ್ತಿಗಳನ್ನ ಬಿಟ್ಟುಬಿಟ್ರೆ, ಸಿಸ್ಟಮ್ ಹೀಗೆ ಮುಂದೋಗ್ಬಿಟ್ರೆ, ಯಾರೋ ನೋಡಿ ಕಾರ್ಲ್ ಲೂಯಿಸ್ ಇದ್ದಂತೆ, ಬೆನ್ ಜಾನ್ಸನ್ ಇದ್ದಂತೆ, ಆತ 9 ಎಷ್ಟೋ ಸೆಕೆಂಡ್ಗಳಲ್ಲಿ 100 ಮೀಟರ್ಸ್ ಓಡಿದಂತೆ. ಸ್ವಾಮಿ, ನಾವು ಅತಿ ಹಿಂದುಳಿದ ವರ್ಗದಿಂದ ಬಂದಿರೋರು, ನಮಗೂ ಸಾಮಾಜಿಕ ಸ್ಥಾನಮಾನ ಸಿಗಬೇಕು, ನಾವು 12 ಸೆಕೆಂಡಲ್ಲಿ 100 ಮೀಟ್ರ್ ಓಡಿದ್ರೆ ನಮಗೂ ಗೋಲ್ಡ್ ಮೆಡಲ್ ಕೊಡಿ ಅಂತ ಕಾಲ ಬಂದ್ಬಿಡ್ಬೋದು. ಅದಕ್ಕೂ ಜೈ ಅನ್ನೋರು ಭಾರತ ದೇಶದ ಪ್ರಧಾನಿ ಆಗ್ಬೋದು. ನೋಡಿ, ಇದು ತಪ್ಪಿರ್ತಕ್ಕಂಥ ವ್ಯವಸ್ಥೆ. ಪ್ರತಿಭೆಗೆ ಮನ್ನಣೆ ಇರಲೇಬೇಕು, ಮತ್ತು ಸೂಕ್ತವಾದ ಸ್ಥಾನಮಾನ ದೊರಕಲೇಬೇಕು. ಆ ದೃಷ್ಟಿಯಿಂದ ನೋಡಿ, ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದರೂ ಸಾಲದು. ಸ್ಟ್ರಾಂಗ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ನಮಗೆ ನಿಜವಾಗ್ಲೂ ಬಂದಿದೆಯಾ ಸ್ವಾತಂತ್ರ್ಯ? ಯಾರಿಗೆ ಬಂತು ಸ್ವಾತಂತ್ರ್ಯ? ಪುನಃ ನಮ್ಮ ಮುಂದೆ ಬರುತ್ತೆ ಕ್ವಶನ್ನು. ಹಾಗಾದರೆ ನಮಗೆ ಸ್ವಾತಂತ್ರ್ಯ ಬಂದಿದೆಯಾ? ಬುದ್ಧಿವಂತರಿಗೆ ಸ್ವಾತಂತ್ರ್ಯ ಬಂದಿದೆಯಾ? ಬುದ್ಧಿಗೆ ಸರಿಯಾದ ಸೂಕ್ತವಾದ ಸ್ಥಾನಮಾನ ಇಲ್ಲ ಅಂದರೆ ಯಾರಿಗೆ ಬಂದಿದೆ ಸ್ವಾತಂತ್ರ್ಯ? ನೋಡಿ, ಕಮಲಾ ಹ್ಯಾರಿಸು ಅವರ ಅಪ್ಪ ಅಮ್ಮ ತಾತ ಯಾರೋ ಹೋಗಿ ಅಮೇರಿಕಾದಲ್ಲಿ ಊಟಕ್ಕೋಸ್ಕರ ಹೋಗ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಆಕೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡಣ್ಣ ಅಂತ ಹೇಳ್ತೀವಿ. ಅವ್ರು ಹೇಳಿದ್ದನ್ನು ನಾವು ಕೇಳ್ತೀವಿ, ಮುಚ್ಕೊಂಡು ಕೇಳ್ತೀವಿ. ಈ ಕಮಲಾ ಹ್ಯಾರಿಸ್ ಅಲ್ಲಿ ಹೋಗಿ ನಮ್ಮ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಋಷಿ ಸುನಕ್, ನಮ್ಮ ನಾರಾಯಣ ಮೂರ್ತಿಗಳ ಅಳಿಯ, ಅವ್ರು ಹೋಗಿ ಬ್ರಿಟನ್ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಈ ಥರ ಬುದ್ಧಿವಂತರು ಅಲ್ಲೆಲ್ಲ ಹೋಗಿ ಪ್ರಧಾನಮಂತ್ರಿ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಅಂತಂದರೆ, ನಮ್ಮ ದೇಶದಲ್ಲಿ ಓದಿರ್ತಕ್ಕಂಥ ಯುವಕರು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಯಾರೋ ದುಬೈಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಯಾರೋ ಲಂಡನ್ನಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಯಾರೋ ಅಮೇರಿಕಾದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಯಾರೋ ಆಸ್ಟ್ರೇಲಿಯಾದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಯಾರೋ ನ್ಯೂಜಿಲೆಂಡಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಬೆಳೀತಾ ಏನಾಗ್ತಾರೆ, ಪ್ರದೇಶದ ಪ್ರಧಾನಮಂತ್ರಿನೂ ಆಗ್ಬಿಡ್ತಾರೆ, ಎಂ ಪಿಗಳು ಆಗ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಯಾಕೆ ಇವೆಲ್ಲ ಸಾಧ್ಯ ಆಗ್ತಿಲ್ಲ? ಹಾಗಾದರೆ ಯಾರಿಗೆ ಬಂತು ಸ್ವಾತಂತ್ರ್ಯ? ಇವ್ರನ್ನೆಲ್ಲ ನಮ್ಮ ದೇಶದಲ್ಲಿ ಹಿಡಿದಿಟ್ಕೋಬೇಕು. ಇವರು ಬುದ್ಧಿಶಕ್ತಿಗೆ ಸೂಕ್ತವಾದ ಸ್ಥಾನಮಾನಗಳನ್ನ ಕೊಡಬೇಕು. ಅಂಥ ರಾಜಕೀಯ ಶಕ್ತಿ ಬೆಳವಣಿಗೆ ಆಗಬೇಕು ಅಂತ ಬಂದಾಗ ಯಾರಿಗೆ ಬಂತು 47 ಸ್ವಾತಂತ್ರ್ಯ ಅಂದರೆ, ನಾವು ನಿರ್ದಾಕ್ಷಿಣ್ಯವಾಗಿ ನಿರ್ವಿವಾದವಾಗಿ ಒಂದು ಸತ್ಯನ ಹೇಳಬೇಕಾಗತ್ತೆ. ಕಾಂಗ್ರೆಸ್ನವರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತಾರೆ. ಇದು ಕಠೋರ ಸುಳ್ಳು ಸ್ವಾಮಿ. ಕಾಂಗ್ರೆಸ್ನವರು ಹೊಡೆದಾದ್ರು ಸ್ವಾತಂತ್ರ್ಯ ತಗೋಕ್ಕೆ ಅಂತ ಹೇಳ್ಬೋದು. ಅಷ್ಟು ಬಿಟ್ಬಿಟ್ರೆ ಕಾಂಗ್ರೆಸ್ನವರೇ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಬನ್ನಿ ನೋಡಿ. ದ್ವಿತೀಯ ಮಹಾಯುದ್ಧದಲ್ಲಿ ವಿನ್ಸ್ಟನ್ ಚರ್ಚಿಲ್ ಪ್ರಧಾನಮಂತ್ರಿ ಆಗಿರ್ತಾರೆ. ಅವರಾದ ನಂತರ ದ್ವಿತೀಯ ಮಹಾಯುದ್ಧ ಕೊನೆಗಂತ ಬರುತ್ತೆ. ಆವಾಗ ಬ್ರಿಟನ್ನಿನಲ್ಲಿ ಆಟ್ಲಿಯನ್ನವರು ಪ್ರಧಾನಮಂತ್ರಿ ಆಗ್ತಾರೆ. ಆಟ್ಲಿಯನ್ನವರು ಪ್ರಧಾನಮಂತ್ರಿ ಆದರೆ ಆವಾಗ ಚರ್ಚಿಲು ಒಂದು ಮಾತು ಹೇಳ್ತಾರಂತೆ, ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ. ಇವರು ಇಂಡಿಯಾ ದೇಶದವ್ರು ಏನು ಮಾಡ್ತಾರೆ, ಬ್ರಿಟಿಷರ ಪರವಾಗಿ ಅನೇಕ ರಾಜರುಗಳು ಸೈನ್ಯ ಕಳಿಸ್ತಾರೆ, ದುಡ್ಡು ಕಳಿಸ್ತಾರೆ, ಮದ್ದುಗುಂಡುಗಳನ್ನ ಕೊಡ್ತಾರೆ, ಗಂಡುಗಳನ್ನ ಕೊಡ್ತಾರೆ, ಹಿಟ್ಲರ್ ವಿರುದ್ಧ ಹೋರಾಡೋದಕ್ಕೆ, ಬ್ರಿಟಿಷರ ಪರವಾಗಿ ಹೋರಾಡೋದಕ್ಕೆ. ಆದರೂ ಸಹ ನಮಗೇನಾಗುತ್ತೆ, ಕರೆಕ್ಟಾಗಿ ಮಾತು ಹೇಳ್ತಾನೆ ವಿನ್ಸ್ಟನ್ ಚರ್ಚಿಲು, ಏನೊಂದು ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳ್ತಾರೆ. ನಮ್ಮಲ್ಲೇನಾಗಿದೆ, ದುಡ್ಡಿದ್ದವನೇ ದೊಡ್ಡಪ್ಪ ಆಗ್ಬಿಟ್ಟಿದೆ. ಅದೆಷ್ಟು ಮಟ್ಟಿಗೆ ಆಗಿದೆ, ನಮ್ಮ ಸಂವಿಧಾನ ಎಷ್ಟು ಪೂರಕವಾಗಿ ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ಬನ್ನಿ, ಏನಾಗಿದೆ ಈ ಕಳ್ಳ ಮಳ್ಳ ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿ ಏನು ಮಾಡಿದ್ರು? ಪಾಪ ಅಮಾಯಕ ಅಂಬೇಡ್ಕರು ತುಂಬ ಬುದ್ಧಿವಂತ, ಅವ್ರನ್ನ ಮುಂದಿಟ್ಕೊಂಡು ಒಂದು ಸಂವಿಧಾನ ರಚನೆ ಮಾಡ್ತಾರೆ. ಅದರಲ್ಲಿ ಇವರ ಅಜೆಂಡಾ ಸೇರಿಸ್ತಾರೆ. ಇವ್ರ ಅಜೆಂಡಾ ಏನು ಅಂದರೆ ಸೆಕ್ಯುಲರ್ ಅನ್ನೋ ವರ್ಡ್ನ ಹಳದ ಎಪಿಸೋಡಲ್ಲಿ ಮಾತಾಡಿದ್ದೀನಿ. ಸೆಕ್ಯುಲರ್ ಅಂದರೆ ಏನು ಅಂದರೆ, ಒಂದು ಇಂಡಿಯಾ ದೇಶ ಭೋಗದ ವಸ್ತು, ಅದೊಂದು ಮೈಸೂರು ಪಾಕ್ ಹೋಲಿಸ್ಬೋದು. 90% ಇರ್ತಕ್ಕಂಥ ಹಿಂದೂಗಳು ಮೈಸೂರು ಪಾಕ್ ನಂದಲ್ಲ ಅಂತ ಮಲಗಿಬಿಟ್ಟಿದ್ದಾರೆ. ಹೇಳೋದಿಲ್ಲ ಬಿಡಿ, ಇದು ಹಿಂದೂಗಳು ದೊಡ್ಡ ಶಾಪ. ಮತ್ತು ರ್ಯಾಟ್ ಟ್ರ್ಯಾಪಿಂಗ್ ಅಂತೀವಿ, ಇದನ್ನು ಇನ್ನೊಂದು ದಿವಸ ಹೇಳ್ತೀನಿ. ಏನಾಗುತ್ತೆ, ಇವರು ಸಾವಿರಾರು ವರ್ಷಗಳಿಂದ ಗುಲಾಮಿ ಅನುಸರಿಸ್ಕೊಂಡು ಬಂದು ಮೊಘಲರ ಗುಲಾಮರಾಗಿದ್ದರು, ಈ ಬ್ರಿಟಿಷರ ಗುಲಾಮರಾಗಿದ್ದರು, ಕಾಂಗ್ರೆಸ್ ಗುಲಾಮರಾಗಿದೆ. ಹೇಗೆ ಅಂತ ಹೇಳ್ತೀನಿ,
ಈಗ ಇದೇನಾಗುತ್ತೆ, ಕಾಂಗ್ರೆಸ್ನವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿದ್ರು. ಬ್ರಿಟಿಷ್ ರೂಲ್ ಮಾಡಿ ನಮ್ಗೆ 250 ವರ್ಷ ಆಡಿದ್ರು. ಕಾಂಗ್ರೆಸ್ನವರು ಅದೇ ಸಂಸ್ಕೃತಿನ ಮುಂದುವರಿಸಿ, ಯಾಕೆಂದರೆ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ಸನ್ನು ಪ್ರಧಾನಮಂತ್ರಿ ಆಗಿದ್ರು. ಅವರು ಬ್ರಿಟನ್ನಿನ ಅಧಿಕಾರ ವಲಯದಲ್ಲಿ ಭಾಳ ಫ್ರೆಂಡ್ಶಿಪ್ ಇತ್ತು. ಈ ಫ್ರೆಂಡ್ಶಿಪ್ ಎಷ್ಟಿತ್ತು ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಇದು ಮಾಡಿದ್ರೆ, ಯಾರದ್ದೋ ಹೆಂಡತಿ ಅಂತೆ, ಗವರ್ನರ್ ಜನರಲ್ ಅಂತೆ, ಅವರೇನೋ ಮೌಂಟ್ ಬ್ಯಾಟನ್ ಅಂತೆ, ಈ ಥರ ಕಥೆಗಳು ಓಡಾಡ್ತವೆ. ಇರಲಿ, ಅದು ಬೇರೆ ಕಡೆಗೆ ವಿಷಯ. ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಇಂಥ ಮೈಂಡ್ಸೆಟ್ ಇರ್ತಕ್ಕಂಥ ಜನಗಳು ಸೆಕ್ಯುಲರ್ ಅನ್ನೋ ವರ್ಣ ಸೇರಿಸ್ಬಿಟ್ರು. ಸೆಕ್ಯುಲರ್ ಅನ್ನೋ ವರ್ಣ ಸೇರಿಸಿದ್ದಿಲ್ಲದೆ ಏನಾಯಿತು, ಮೇಲೆ ಗಾಯದ ಮೇಲೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಂಸೆ ಆಗುತ್ತದೆ. ಗಾಯದ ಮೇಲೆ ಉಪ್ಪು ಹಾಕಿದಂಗೆ ಅಂತ ಗಾದೆನೇ ಇದೆ. ಅದ್ರ ಮೇಲೆ ಉಪ್ಪು ಹಾಕಿದಂಗೆ ಸೆಕ್ಯುಲರ್ ಅನ್ನೋ ವರ್ಣ ಸೇರಿಸ್ಬಿಟ್ರು. ಈಗ ಏನಾಯಿತು, ನಮ್ಮ ದೇಶ ಒಂದು ಮೈಸೂರು ಪಾಕ್, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ತೊಗೊಂಡ್ರೆ ಮೈಸೂರು ಪಾಕ್ ಆಗೋಯ್ತು. ಇದು 10% ಇರ್ತಕ್ಕಂಥ ಜನ ಈ ಮೈಸೂರು ಪಾಕ್ ಫುಲ್ ನಮಗೆ ಸೇರಬೇಕು ಅಂತಾರೆ. 90% ಇರ್ತಕ್ಕಂಥ ಜನ ಅವ್ರು ತಗೊಂಡೋಗ್ಲಿ ಬಿಡೋ, ರಾಗಿ ಮುದ್ದೆ ತಿನ್ಕೊಂಡ್ರಣ, ಇನ್ನೇನಾರು ಮಾಡ್ಕೊಂಡ್ರಣ, ನಮ್ಮ ವಸುದೈವ ಕುಟುಂಬಂತ ಏನೋ ಅಂತ ಹೇಳ್ಕೊಂಡಿರ್ತೀವಿ. ಇದೆಲ್ಲ ಸ್ವಾಮಿ, ಇದಕ್ಕೆಲ್ಲ ಕಾರಣ ಏನು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತಂದರೆ ನೋಡಿ, ಕೆಲವೇ ದುಷ್ಟ ರಾಜಕಾರಣಿಗಳಿಗೆ, ದುಷ್ಟ ವ್ಯವಸ್ಥೆಯಲ್ಲಿ ಕಾಳಿನ ಬೋಳಿನ ಕಾಳಿ ಮಾಡಿ ಹೇಗೋ ಅಧಿಕಾರ ಪಡ್ಕೋಬೇಕು, ಪಡ್ಕೊಂಡ ಅಧಿಕಾರವನ್ನು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ವಂಶ ಪಾರಂಪರ್ಯವಾಗಿ ನಾವೇ ಇಟ್ಕೋಬೇಕು ಅನ್ನೋರು ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೃಷ್ಟಿಯಿಂದ ಏನಾಗಿದೆ, ಪಕ್ಷಗಳ ಉದಯ ಆಗಿದೆ. ಬನ್ನಿ, ಪಕ್ಷಗಳ ಉದಯ ಆಗಿದೆ ಅಂತಂದರೆ ಯಾರಿಗೆ ಬಂತು 47 ಸ್ವಾತಂತ್ರ್ಯ ಅಂದರೆ ಕಾಂಗ್ರೆಸ್ನವ್ರಿಗೆ ಜಾಸ್ತಿ ಬಂದಿದೆ ಸ್ವಾಮಿ. ಕಾಂಗ್ರೆಸ್ನವ್ರಿಗೆ ಜಾಸ್ತಿ ಬಂದಿದೆ ಅಂತಂದರೆ ಅದು ನೆಗೆಟಿವ್. ಕಾಯಿನ್ಗೆ 2 ಫೇಸ್ ಇರುತ್ತೆ, ಹೆಡ್ಡು ಟೈಲ್ ಭಾಗದಾಗ ಜಾಸ್ತಿ ಬಂದಿದೆ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, 60ನೇ ಇಸ್ವಿನಲ್ಲಿ ಕೇವಲ 500,000 ರೂಪಾಯಿ ಇಟ್ಕೊಂಡಿದ್ದವರು ಇವತ್ತು 1,00,000 ಕೋಟಿ, 1,00,000 ಕೋಟಿ, 2,00,000 ಕೋಟಿ ಹೊಡೆಯೋರು. ಏನು ಬೆಂಗಳೂರು ಕರ್ನಾಟಕನೇ ನಮ್ಮದು ಅಂತಾರೆ, ನಮ್ಮಪ್ಪನ ಆಸ್ತಿ ಅಂತಾರೆ. ಮತ್ತೇನಾಗುತ್ತೆ, ಹಿಂಬಾಲಕರನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ಇವರೊಂದು ಕರೆ ಕೊಟ್ಟರೆ 1,000 ಜನ ಸೇರ್ತಾರೆ, 1,000 ಕಾರುಗಳು ಸೇರ್ತವೆ. ಇದನ್ನು ನೋಡಿದ್ದೀವಿ ನಾವು. ಹಾಗಾದರೆ ಯಾರಿಗೆ ಬಂತು ಸ್ವಾತಂತ್ರ್ಯ ಅಂದರೆ